ಹಾಯ್ ಸ್ನೇಹಿತರೆ, ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಬಿಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ, ಕೆಳಗಿನ ಯಾವ ಜಿಲ್ಲೆ ತೊಗರೆ ಬೆಳೆಗೆ ಕೃಷಿಗೆ ಹೆಸರುವಾಸಿಯಾಗಿದೆ? ಎ ಮೈಸೂರು, ಬಿ ಮಂಡ್ಯ, ಸಿ ಚಿಕ್ಕಮಗಳೂರು, ಡಿ ಕಲಬುರಗಿ. ಡಿ ಕಲಬುರಗಿ. ಕಲಬುರಗಿ ತೊಗರೆ ಬೇಳೆ ಕೃಷಿಗೆ ಹೆಸರುವಾಸಿಯಾಗಿದ್ದ ಜಿಲ್ಲೆಯಾಗಿದೆ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಏಕೀಕರಣ ಸಭೆ ಸ್ಥಾಪಿಸಲ್ಪಟ್ಟಿತು? ಎ ಧಾರವಾಡ, ಬಿ ಬೆಂಗಳೂರು, ಸಿ ಬೆಳಗಾವಿ, ಡಿ ಬೀದರ್. ಎ ಧಾರವಾಡ. ಧಾರವಾಡ ಜಿಲ್ಲೆ ಕರ್ನಾಟಕದಲ್ಲಿ ಮೊದಲ ಏಕೀಕರಣ ಸಭೆ ಸ್ಥಾಪಿಸಲ್ಪಟ್ಟಿತು. ಮೂರನೆಯ ಪ್ರಶ್ನೆ, ಶಂಕರಾಚಾರ್ಯರ ಜನಿಸಿದ ಸ್ಥಳ? ಎ ಕೇರಳದ ಕಾಲಿಕಟ್ಟೆ, ಬಿ ಕೇರಳದ ಕಾಲಡಿ, ಸಿ ಕೇರಳದ ವಾಸವಿ, ಡಿ ಕೇರಳದ ತಿರುವನಂತಪುರಂ. ಸರಿಯಾದ ಉತ್ತರ ಕೇರಳದ ಕಾಲಡಿ. ಶಂಕರಾಚಾರ್ಯರು ಜನಿಸಿದ ಸ್ಥಳ ಕೇರಳದ ಕಾಲಡಿ ಎಂಬಲ್ಲಿ ಶಂಕರಾಚಾರ್ಯರು ಜನಿಸಿದರು. ನಾಲ್ಕನೆಯ ಪ್ರಶ್ನೆ, ಬ್ಲ್ಯಾಕ್ ಟೀ ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಬರುವ ರೋಗ ಯಾವುದು? ಎ ಕಿಡ್ನಿಯಲ್ಲಿ ಕಲ್ಲುಗಳು, ಬಿ ಕ್ಯಾನ್ಸರ್, ಸಿ ಹೊಟ್ಟೆ ನೋವು, ಬಿ ಹೃದಯಕ್ಕೆ ಹಾನಿ. ಸರಿಯಾದ ಉತ್ತರ ಡಿ ಹೃದಯಕ್ಕೆ ಹಾನಿ. ಬ್ಲ್ಯಾಕ್ ಟೀ ಅತಿ ಹೆಚ್ಚಾಗಿ ಕುಡಿಯುವುದರಿಂದ ಬರುವ ರೋಗ ಹೃದಯಕ್ಕೆ ಹಾನಿ. ಐದನೆಯ ಪ್ರಶ್ನೆ, ಉಡುಪಿಯ ಅಷ್ಟಮಠಗಳ ಸ್ಥಾಪಕರು ಯಾರು? ಎ ಕನಕದಾಸರು, ಬಿ ಶಂಕರಾಚಾರ್ಯರು, ಸಿ ಮಧ್ವಾಚಾರ್ಯರು, ಡಿ ಪುರಂದಾಸರು. ಸರಿಯಾದ ಉತ್ತರ ಸಿ ಮಧ್ವಾಚಾರ್ಯರು. ಇವರು ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು. ಏಳನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ? ಎ ಕಾಲು, ಬಿ ತೊಡೆ, ಸಿ ಲಿವರ್, ಡಿ ತಲೆ. ಆಪ್ಷನ್ ಸಿ ಲಿವರ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ವಿಜ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.